3 ವರ್ಷದಿಂದ ಕಾಯ್ತಾ ಇದ್ದ ಕಲ. ಒಳ್ಳೆಯದೇ ಆಯಿತು. ಕೊಬ್ಬಿದ ಪ್ರಾಣಿನ ಹೊಡೆಯೋಕ್ಕೆ ಮಜಾ ಇರ್ತೈತೆ. ಏಯ್, ಯಾರು ತಾವ ಮಾತಾಡ್ತಿದ್ಯ ಅಂತ ಗೊತ್ತೇನಲ್ಲ? ಲೈ, ಯಾರು ಮಾತಾಡ್ತಾವ್ರೆ ಅಂತ ಗೊತ್ತೇನಲ್ಲ? ಲೇ ರಾಮ. ಲೇ ರಾಮ ಅಲ್ಲ ಕಲ್ಲ, ಉಸ್ತಾದ್ ಎರಡು ಶಿಷ್ಯ ರಾಮ. ರಾಮ 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 ರಾಮ. ತೀರ್ಪುಗಾರ್ರೆ ನೋಡ್ರಿ, ತಪ್ಪಾಟ ಆಡ್ತಾವನೆ, ಬಿಡಿಸ್ರಿ ಬಿಡಿಸ್ರಿ. ಹುಡುಗರುಗಳೇ, ಅವನ ಗುರು ರಂಗ ಹಿಂಗೆ ಹೇಳ್ಕೊಟ್ಟಿರ್ತಾನೆ ಪಾಪ. ರಾಮ, ಚೆನ್ನಾಗೇ ಆಡ್ತಾ ಇದ್ಯಾ, ಬಿಡಬೇಡ. ಈ ಪಂದ್ಯ ಹೊಡಿಲೇಬೇಕು, ಹೊಡಿತೀಯ ಅನ್ನೋ ನಂಬಿಕೆ ನಂಗೈತೆ. ಹುಡುಗರುಗಳೇ, ಶಬಾಷ್ ರಾಮಣ್ಣ, ಶಬಾಷ್. ನೀನು ಹಿಂಗೆ ಮಾಡ್ತೀಯ ಅಂತ ಗೊತ್ತಿತ್ತು ನನಗೆ. ಏನೋ ನಮ್ಮ ರಾಮಗೆ ಪೈಲ್ವಾನ್ರ ಮೇಲೆ ಇಷ್ಟೊಂದು ಕಾಳಜಿ ಐತೆ ಅಂದ್ಕೊಂಡಿದ್ದೆ. ತಾಂಡಾಯಿ ಮಾಡಿ ಏನೋ ತೊಗೊಂಬರ್ತೀಯ ಅಂದ್ಕೊಂಡ್ರೆ ತಾಂಡಾಯಿಗೆ ನಮಗೇನೋ ಕಲ್ಸ್ಕೊಟ್ಬಿಟ್ಟು ನೀನು ಆ ಕಾಡಕ್ಕೆ ಹಾಕ್ಬಿಟ್ಟಲ್ಲ. ಲೇ ಜಗ್ಗ, ಏನ್ಲ ಬೊಗಳ್ತಾ ಇದ್ಯಾ? ಗುರುಗಳೇ, ನಿಮ್ಗಿನ್ನ ಗೊತ್ತಿಲ್ಲ, ಆ ಸೊಲದಕ್ಕೆ ಕಾರಣನೇ ರಾಮ. ಲೇ ಜಗ್ಗ, ಸುಮ್ಕೆ ಇಲ್ದಿರೋದೆಲ್ಲ ಮಾತಾಡಬೇಡ. ಸುಮ್ಮನೆ ರಾಮಣ್ಣ, ಇಷ್ಟೊಂದು ಕಿಲಾಗಿ ನಡ್ಕೊಂತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೇ ಜಗ್ಗ, ಕಪ್ಪಾಳು ಕೊಡ್ದ್ಬಿಟ್ಟೇನು? ಇವ್ರಿಗೆಲ್ಲ ನಾನು ತಾಂಡನಾಗೆ ಏನೋ ಬೆರೆಸ್ಕೊ ಬಂದಿವ್ನಿ ಅಂತ ಅನುಮಾನ ತಾನೆ? ಲೇ, ನೀವೆಲ್ಲ 8 ಲೋಟ ಕುಡಿದ್ರಲ್ಲ, ಈಗ ನೋಡಿ. ಈಗ ಸಮಾಧಾನ.
ಏನಾಯ್ತು? ರಮಾ ಎದ್ದೇಳು. ಕೂಗ್ರು, ರಾಮ ರಾಮ ಅಂತ ಕೂಗ್ರು. ಎಲ್ಲಿಂದ ಬರ್ತಾನೆ ನೋಡ್ರು. ಎಲ್ಲಿ ಬರ್ತಾನೆ? ಸತ್ತೋದ. ರಮಾ ಎದ್ದೇಳು. ದೊಡ್ಡ ಮನೆಗಳ್ಳಿ ಮಾನ ಉಳಿಸು. ಇನ್ನೂ ಹೋಗಿಲ್ಲ ಇನ್ನೂ ಹೋಗಿಲ್ಲ. ರಾಮೋರೆ ಎದ್ದೇಳಿ, ನೀವು ಸೋಲ್ಬಾರ್ದು. जय हनुमान ज्ञान गुण सागर जय कपीस तिहु लोक उजागर राम दूत अतुलित बल धामा अंजलि पुत्र पवन सुत नामा महावीर विक्रम बजरंगी कुमति ಕುಸ್ತಿ ಪಂದ್ಯದಲ್ಲಿ ರಂಗನಗರಡಿ ಪೈಲ್ವಾನ್ ಮಾರ ಸೋತೋದ. ದೊಡ್ಡಮನೆಗರಡಿ ಪೈಲ್ವಾನ್ ರಾಮ ಗೆದ್ದಿದ್ದಾನೆ.
ಗಂಡಿಗೆ ಸದ್ದು 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 ಸದ್ದು. ಪ್ರತಿ ವರ್ಷದಂಗೆ ಈ ವರ್ಷನೂ ನಮ್ಮ ದೊಡ್ಡ ಮನೆ ಗಲ್ಡಿ ಪೈಲ್ವಾನ್ ರಾಮಣ್ಣ ಕುಸ್ತಿ ಪ್ರಶಸ್ತಿನ ಪಂದ್ಯನ ಗೆದ್ದಿದ್ದಾರೆ. ಉಸ್ತಾದ್ ನಾಗಣ್ಣ ಅವರು ನಮ್ಮ ಪೈಲ್ವಾನ್ ರಾಮಣ್ಣಂಗೆ ಪದಕ ಮತ್ತು ಬೆಳ್ಳಿ ಗದೆ ಆಮೇಲೆ ಬಲಭೀಮ ಪ್ರಶಸ್ತಿ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ಅಮ್ಮ ಸಬ್ಬಾಸ್ ಕಲಾ ಮಾರನಿಗೆ ಮಣ್ಮುಗಿಸಿ ಗೆದ್ದುಬಿಟ್ಟೆ ನೀನು. ನನ್ನ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಕಲ. ದೊಡ್ಡ ಮನೆ ಗಲ್ಡಿ ಮಾನ ಉಳಿಸ್ಬಿಟ್ಟೆ. ಈಗ ಎದೆ ಉಬ್ಬಿಸ್ಕೊಂಡು ಗಂಟಾಗೋಸ್ವಾಗಿ ಹೇಳ್ತೀನಿ, ನೀನೇ ಕಣ ನಿಜವಾದ ಪೈಲ್ವಾನ. ದೊಡ್ಡ ಮನೆ ಗಲ್ಡಿಗೆ ಪೈಲ್ವಾನ್ ರಾಮಣ್ಣನಿಗೆ ನೀವ್ ಹೆಂಗ್ ಬಂದ್ರೆ? ಶಾರದಕರಿಂದ ಅವರೇ ನನ್ನ ಒತ್ತಾಯ ಮಾಡಿ ಕಳಿಸಿದ್ದು. ಒಳ್ಳೇದಾಯ್ತು ಬಿಡಿ. ಯಾಕೆ ನಾನು ಬಂದಿದ್ದಕ್ಕೆ ನಾನು ನೀವು ಗೆದ್ದಿದ್ದು? ಏ ಚೇಚೆ ಹಂಗೇನಿಲ್ಲ. ನೀವು ಬಂದಿಲ್ಲ ಅಂದಿದ್ರು ನಾನು ಗೆಲ್ತಾ ಇದ್ದೆ. ಆದರೆ ಹೊಸಿ ತಡ ಆಯ್ತಿತ್ತು ಅಷ್ಟೇ. ಇವಾಗ ಬಿರ್ನೆ ಆಗ್ಬಿಡ್ತು. ನಾವೇ ಮನೆಗೆ ಹೋಗಿ ಕೈಯಾರ ಮುದ್ದೆ ಉಣ್ಬೋದು. ರಾಮಣ್ಣನ್ಗೆ ರಾಮಣ್ಣನ್ಗೆ ದೊಡ್ಡ ಮನೆ ಗಲ್ಡಿಗೆ ರಾಮಣ್ಣನ್ಗೆ ದೊಡ್ಡ ಮನೆ ಗಲ್ಡಿಗೆ ರಾಮಣ್ಣನ್ಗೆ ದೊಡ್ಡ ಮನೆ ಗಲ್ಡಿಗೆ ರಾಮಣ್ಣನ್ಗೆ ದೊಡ್ಡ ಮನೆ ಗಲ್ಡಿಗೆ ರಾಮಣ್ಣನ್ಗೆ ರಾಮಣ್ಣನ್ಗೆ ಅಣ್ಣೋ ಅಣ್ಣೋ ಅಶೋಕ್ ಅಣ್ಣೋ ಒಸಿ ನಿಂತ್ಕೊಳ್ಳೋಣ. ನಿಂಗೆ ವಿಷಯ ಗೊತ್ತಾ? ಏನಿಲ್ಲ, ಟಿಪ್ಸ್ ಕೇಳ್ತಾವ್ ನಾವು, ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಹೇಳ. ಹೋಗ್ಲಾ? ಕುಡಿಯೋಕ್ಕೆ ಕಾಸಿಲ್ಲ, ಇನ್ನು ಟಿಪ್ಸ್ ಬೇರೆ. ಅಣ್ಣೋ ಅದು ಹಂಗಲ್ಲಣ್ಣೋ. ಮತ್ತೆ ಇವತ್ತು ಕುಸ್ತಿ ಪಂದ್ಯ ಅಂತೆ. ಕುಸ್ತಿ ಪಂದ್ಯ ನಮಗೆ ಗೊತ್ತಿಲ್ಲದೆ ಯಾವ ಕುಸ್ತಿ ಪಂದ್ಯಕ್ಕಲ್ಲ. ಅಣ್ಣೋ 2 ದಿನದಿಂದ ನೀವು ಮನೆ ಕಡೆಗೆ ತಲೆ ಹಾಕಿಲ್ಲ, ಇನ್ನು ಕುಸ್ತಿ ಪಂದ್ಯ ಅಂತ ಹೆಂಗಣೋ ಗೊತ್ತಾದಿತ್ತು? ಅದು ಸರಿ ಕಲ್ಲ. ಛೇ, ಗೊತ್ತಿದ್ರೆ ಹೋಗಿ ರಾಮಣ್ಣ ಮೇಲೆ ಬೆಟ್ಟಿಂಗ್ ಆದ್ರೂ ಕೊಟ್ಬೋದಿತ್ತು. 2 ಬಾಟ್ಲಿಗಾದ್ರೂ ಆಗ್ತಿತ್ತು ಕಲ್ಲ. ಆಯ್ತಿತ್ತು ಆದ್ರೆ ರಾಮಣ್ಣನ ಮ್ಯಾಗೆ ಬೆಟ್ಟಿಂಗ್ ಮಾತ್ರ ಕಟ್ಟಕ್ಕಾಯ್ತಿರ್ಲಿಲ್ಲ. ಅಂದ್ರೆ ರಾಮಣ್ಣ ಒಂದ್ ಕಿತ ಸೋತ್ರೆ ಯಾವಾಗ್ಲೂ ಸೋಲ್ತಾನಂತಲ? ರಾಮಣ್ಣ ಈ ಕಿತ ಆಟ ಆಡಿದ್ರೆ ತಾನಣ್ಣು ಸೋಲದು. ಏನ್ಲ ಹೇಳ್ತಿದ್ಯಾ? ಹೂ ಕಣ್ಣು, ಈ ಕಿತ ರಾಮಣ್ಣ ಆಟವ ಆಡ್ತಾ ಇಲ್ವಂತೆ. ನಿಮ್ಗೆ ಒಂಚೂರು ಗೊತ್ತಾಗಕ್ಕಿಲ್ಲ. ಈ ಕಿತ ಮಾರ ಆಟ ಆಡ್ತಾ ಇರೋದು. ಅವನ್ ಮ್ಯಾಗ್ ಬೆಟ್ಟಿಂಗ್ ಕಟ್ಟಿದ್ರೆ ನೋಡಪ್ಪ 2 ಬಾಟ್ಲೇನು ಇಡೀ ಬಾರ್ನೇ ಕೊಟ್ಕೋಬಹುದು ಅಂತೀನಿ. ಲೇ ದೇವ, ರಾಮಣ್ಣನ ಮುಂದೆ ಮಾರ ಯಾವ ಲೆಕ್ಕಕ್ಕಲ್ಲ? ಅಣ್ಣೋ ಈ ಕಿತ ರಾಮಣ್ಣ ಆಡ್ತಾ ಇಲ್ಲ ಅಂತ 8 ಕಿತ ಹೇಳೋದು, ಮತ್ತೆ ಅದನ್ನೇ ಕೇಳ್ತಿರಲ್ಲ. ಓ ಪುಡ್ಸ್ವಾಮಿ, ಏನಿವತ್ತು ಇಟ್ ಬಿರ್ನೆ ಬಾರ್ ಕಡೆ ಬಂದ್ಬಿಟ್ಟಿದೆ? ಓ ಅಶೋಕಣ್ಣ, ನೀವು ಪಾರ್ಟಿ ಮಾಡಕ್ ಹೋಯ್ತೀವ್ರಿ? ನಮ್ದು ದಿವ್ಸಾನು ಪಾರ್ಟಿನೇ ಕಲ್ಲ. ಬಿಡೋಣ, ದಿವಸ ಮಾಡೋ ಪಾರ್ಟಿಗೂ ಇವತ್ತಿನ ಪಾರ್ಟಿಗೂ ವ್ಯತ್ಯಾಸ ಐತೆ. ಏನಿಲ್ಲ ವ್ಯತ್ಯಾಸ. ಇದೇನ್ ದೇವಣ್ಣ ಹಿಂಗ್ ಕೇಳ್ತಾ ಇದ್ಯಾ? ಇಡೀ ಊರೇ ಕೊಂಡಾಡ್ತೈತೆ.
ರಾಮಣ್ಣ ಕುಸ್ತಿ ಪಂದ್ಯದಾಗೆ ಮಾರಂಗೆ ಮುಣ್ಮುಗ್ಸವ್ರೆ ಅಂತ. ಅದಕ್ಕೆ ನಾನು ಪಾರ್ಟಿ ಮಾಡಕ್ ಹೋಯ್ತೀವ್ನಿ. ಗೆಲುವೆ 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 ನಮಗಿಂದು. ನಿನ್ನ ಬಿರ್ನು ಬೆಟ್ಟಿಂಗ್ ಕಟ್ಟಿದ್ರೆ ಆಗಿತ್ತಲ್ವೇನ್ಲ? ಅಣ್ಣ ನಂಗೇನೋ ಗೊತ್ತು. ಸರಿ ಸರಿ, ಮೊದ್ಲು ಗಾಡಿ ತೆಗಿ, ಬಿರ್ನೆ ಮೈತಾ ಹೋಗಮ್ಮ. ಇಲ್ಲ ಅಂದ್ರೆ ಅಪ್ಪನ ಹತ್ರ ತಗ್ಲಾಕತ್ತೀವಿ. ಸರಿ ಕಣೋ, ಬನ್ನಿ ಬಿರ್ಬಿರ್ನ ಕೂತ್ಕೊಳ್ಳಿ, ಹೋಗಮ್ಮ ಕೂತ್ಕೊಳ್ಳೋಣ. ನಡೀಲ ಬಿರ್ನೆ ಹೋಗಮ್ಮ. ನಂಗೆ ಗೊತ್ತೇ ಇರಲಿಲ್ಲ ಕಣ್ಣ. ಸಾರ್ಥಕ ಸಾರ್ಥಕ, ಏನ್ ಸಾಹೇಬ್ರೆ? ನಮ್ಮ ರಾಮ ಪಂದ್ಯ ಗೆದ್ದವನಂತೆ, ಎಲ್ಲಿ ಅವನು ಬರ್ಲಿಲ್ವ ಇನ್ನ? ಹೌದಾ? ನಮ್ ರಾಮ ಪಂದ್ಯದಲ್ಲಿ ಗೆದ್ದವನ? ಕೌನ್ಸಿಲರ್ ಫೋನ್ ಮಾಡಿದ್ರು, ಇಡೀ ಊರೇ ಕೊಂಡಾಡ್ತಾ ಇತ್ತೆ. ನಾನ್ ಪಂದ್ಯ ನೋಡ್ದೆ, ಹಂಗೆ ಹೊಂಟೋಗ್ಬಿಟ್ನಲ್ಲ. ಛಾಪ, ನಾವು ಹೋಗ್ಬೇಕಿತ್ತಪ್ಪ. ಬಂದ್ರು ಅನ್ಸ್ತೈತೆ. ದೊಡ್ಡ ಮನೆ ಗಂಡಿಗೆ ಪೈಲ್ವಾನ್ರೆ ಶಬಾಸ್ 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 ಪೈಲ್ವಾನ್ರೆ ಶಬಾಸ್. ಊರು ಮರುವಾದೆ ಉಳಿಸ್ಬಿಟ್ರಿ ಪೈಲ್ವಾನ್ರೆ. ನಂದೇನಿಲ್ಲಪ್ಪಯ್ಯ, ಎಲ್ಲ ಉಸ್ತಾದ್ ಹೇಳ್ಬೇಕು. ಅವ್ರಿಲ್ಲ ಅಂದ್ರೆ ಇದೆಲ್ಲ ಇಲ್ಲ. ಓ ಮೈ ದೇವ್ರೆ, ಏನಕ್ಕ ಇದು? ಎಂತ ಉಸಿರು ಬಳ್ಳಿ ಉಸ್ತಾದ್ದು? ಅಂಥದ್ದೇನಿಲ್ಲ ಸಾಹೇಬ್ರೆ, ನಮ್ಮ ಪೈಲ್ವಾನ್ ರಾಮಣ್ಣನ ಮುಂದೆ ಎಂಥ ಘಟಾನ್ಘಟಿ ಪೈಲ್ವಾನು ನಿಲ್ಲಕ್ಕಿಲ್ಲ. ಅಂತ ಮಾರನ್ನ ಮಣ್ಮುಗ್ಸಿ ನಿಜವಾದ ಪೈಲ್ವಾನ್ ಅಂತ ಸಾಬೀತು ಮಾಡ್ಬಿಟ್ರು. ಸಬಾಸ್, ಬೇಸ್ಕಲ. ಜನಕ್ಕೆ ನೀನು ಹೋಗಿದ್ದೇನಮ್ಮ? ಹ್ಞೂ ಮಾವ. ವೆರಿ ಗುಡ್ ವೆರಿ ಗುಡ್. ಈಗ ನೀನೇ ನಿನ್ನ ಗಂಡಂಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗಡೆ ಕಳ್ಕೊ. ಮಜ ಹಾರ ಐತೆ, ತಗೊಂಬರ್ಲ ಒಳಗೆ. ಉಸ್ತಾದ್ ಏನೇ ಹೇಳಿ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಅಣ್ಣ, ಈ ಕಿತ ಕುಸ್ತಿಗೆ ನನ್ನನ್ನು ಕರೆದಿದ್ರೆ ನಾನು ಪಂದ್ಯ ಕಟ್ತಿದ್ದೆ. ಹಬ್ಬಕ್ಕೊಂದು ಸ್ವಲ್ಪ ಕಾಸು ಮಾಡ್ತಿದ್ದೆ. ಲೇ ಅಯ್ಯೋ ನಿನ್ನ, ಏನ್ಲ ಅದು? ಏನಿಲ್ಲಪ್ಪಯ್ಯ, ಅದು ರಾಮಣ್ಣ ಹತ್ರ ಕುಸ್ತಿ ಸ್ವಲ್ಪ ನನಗೂ ಹೇಳಿಕೊಡು ಅಂತ ಹೇಳ್ತಿದ್ದೆ. ಹೋ ಹಂಗಾರೆ ಮುಂದಿನಕಿಂತ ಮಾರನ್ ಜೊತೆ ಕುಸ್ತಿಯ ನೀನೇ ಆಡ್ಬಿಡುವಂತೆ. ನೀನು ಒಳ್ಳೆ ಸರಿ ಇದ್ಯಾ? ಹೋಗಲ್ಲ. ಅಮ್ಮವ್ರೆ, ನೀವು ಯಾವ ಕಾರಣಕ್ಕೆ ರಾಮ ಪಂದ್ಯ ಆಡಬಾರ್ದು ಅಂತ ಹೇಳಿದ್ರು ನಂಗೆ ಗೊತ್ತಿಲ್ಲ. ಅದು ಅಲ್ಲದೆ ನನ್ನ ಸ್ವಾಭಿಮಾನನ ಕಳ್ಕೊಂಡು ನಿಮಗೆ ಚಿರಋಣಿಯಾಗಿರಬೇಕು ಅಂತಲೂ ನನಗೆ ಮನಸ್ಸಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಹತ್ರ ಕ್ಷಮೆನೂ ಕೇಳೋಕ್ಕಿಲ್ಲ. ಆಟೆಯ